ಪ್ರಯುಕ್ತ ಯುಗಾದಿ ಹಬ್ಬದ ಸಂಭ್ರಮ ಗರಿಗೆದರಿದೆ. ಯುಗಾದಿ ಪ್ರಯುಕ್ತ ಮಾರುಕಟ್ಟೆಯಲ್ಲಿ ಹೂವು ಹಣ್ಣಿನ ಭರಾಟೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ವಿಶೇಷ ಪೂಜೆ. ಕವಿ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ, ಅಭಿಷೇಕ ಕೂಡ ಮಾಡಲಾಗ್ತಾ ಇದೆ. ಹಾಗೆಯೇ ಬೆಂಗಳೂರಿನ ದೊಡ್ಡ ಗಣಪತಿ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ. ಇವತ್ತು ಹೊಸ ವರ್ಷದ ಆರಂಭ. ವಿಶೇಷವಾಗಿ ಭಾರತೀಯರಿಗೆ ಸನಾತನ ಸಂಸ್ಕೃತಿಯನ್ನ ಆರಾಧಿಸುವವರಿಗೆ ಇವತ್ತು ಹೊಸ ವರ್ಷದ ಆರಂಭ. ದೇವಸ್ಥಾನಗಳಲ್ಲಿ ಪೂಜೆ ಒಂದು ಕಡೆ ಆದರೆ ಮಾರುಕಟ್ಟೆಗಳಲ್ಲಿ ಯುಗಾದಿಯ ಖರೀದಿ ಭರಾಟೆ ಜೋರಾಗಿದೆ. ಇವತ್ತು ಹಬ್ಬದ ಭರಾಟೆ ಯಾವ ರೀತಿನಲ್ಲಿ ಇದೆ, ಸಂಭ್ರಮ ಯಾವ ರೀತಿನಲ್ಲಿ ಇದೆ ಎಲ್ಲವನ್ನು ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ KR ಮಾರ್ಕೆಟ್ನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅದೇ ರೀತಿ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ದೇವಸ್ಥಾನಗಳಲ್ಲಿ ಯಾವ ರೀತಿ ಸಂಭ್ರಮ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಲೆಟ್ಸ್ ಗೋ ಟು ಮಾದೇಶ್ ಫಸ್ಟ್. ಮಾದೇಶ್, ಇನ್ನು ಹಬ್ಬ ಶುರು ಆಗ್ತಾ ಇದೆ ಅಷ್ಟೇ, ಬೆಳಗ್ಗೆ ಅಷ್ಟೇ ಅನೇಕ ದೇವಸ್ಥಾನಗಳಲ್ಲಿ ಒಂದು ಕಡೆ ಪೂಜೆ ನಡೀತಾ ಇದ್ರೆ ಮತ್ತೊಂದು ಕಡೆ ಜನ ಮಾರ್ಕೆಟ್ಗೆ ಬಂದು ಹೂವು ಹಣ್ಣು ಖರೀದಿ ಮಾಡೋದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಭರ್ಜರಿ ಹಬ್ಬದ ಭರಾಟೆ ಕಂಡು ಬರ್ತಾ ಇದೆ. ಸೊ ಹೇಗಿದೆ ರೇಟ್ಸ್ ಎಲ್ಲ? ಸಿಕ್ಕಾಪಟ್ಟೆ ಆಕಾಶಕ್ಕೆ ಏರ್ಬಿಟ್ಟಿದ್ಯಾ, ಏನ್ ಕತೆ? ಶ್ರೀಲಕ್ಷ್ಮಿ, ಅದರಲ್ಲೂ ಕೂಡ ಭಾರತೀಯ ಸಾಂಪ್ರದಾಯಿಕವಾಗಿ ಇವತ್ತು ಈ ಒಂದು ಯುಗಾದಿ ಹಬ್ಬವನ್ನು ಹೊಸ ವರ್ಷದ ಹಬ್ಬವಾಗಿ ಆಚರಣೆ ಮಾಡ್ತಾರೆ ಎಲ್ಲರೂ ಕೂಡ. ಈ ಒಂದು ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ KR ಮಾರ್ಕೆಟ್ನಲ್ಲಿ ಜನ ಸೇರಿ ಹಬ್ಬದ ಸಾಮಗ್ರಿಗಳನ್ನು ಖರೀದಿಸರಲ್ಲಿ ಮುಂದಾಗಿದ್ದಾರೆ. ಸದ್ಯಕ್ಕೆ ನಾನು KR ಮಾರ್ಕೆಟ್ನಲ್ಲಿದ್ದೀನಿ. ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ನಿಮಗೆ ವಿಜುವಲ್ಸ್ನಲ್ಲಿ ತೋರಿಸ್ತಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಇಲ್ಲಿ ಸಾಕಷ್ಟು ಜನ ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ರೇಟ್ ಹೆಚ್ಚಿದೆ, ಹಾಗಾದರೂ ಕೂಡ ಈ ಒಂದು ಹಬ್ಬದಿಂದ ಖರೀದಿಗೆ ಏನು ಕಮ್ಮಿ ಹಿಂದಕ್ಕೆ ಬಿದ್ದಿಲ್ಲ ಜನ. ಸಾಕಷ್ಟು ರೇಟ್ಗಳು ಜಾಸ್ತಿ ಇದ್ರೂ ಕೂಡ, ಹೂವು ಹಣ್ಣು ಕಾಯಿ ರೇಟ್ ಜಾಸ್ತಿ ಇದ್ರೂ ಕೂಡ, ಗಗನಕ್ಕೇರಿದ್ರು ಕೂಡ ಜನ ಖರೀದಿ ಮಾಡ್ತಿದ್ದಾರೆ. ಯಾಕಂದರೆ ನಮ್ಮ ಭಾರತೀಯ ಸಾಂಪ್ರದಾಯಿಕವಾಗಿ ಸಾಕಷ್ಟು ಎಷ್ಟೇ ಹಬ್ಬಗಳು ಬಂದರೂ ಕೂಡ ಅದನ್ನು ಆಚರಣೆ ಮಾಡೋದು ಒಂದು ರೀತಿ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿದೆ. ಇವತ್ತು ಅದರಲ್ಲೂ ಕೂಡ ಮೊದಲ ಹಬ್ಬ ಅಥವಾ ಹೊಸ ವರ್ಷ ಅಂತೇಳಿ ಏನು ಆಚರಣೆ ಮಾಡ್ತೀವಿ, ಬೇವು ಮತ್ತು ಬೆಲ್ಲದ ಹಬ್ಬ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಕರ್ನಾಟಕ ಜನತೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ KR ಮಾರ್ಕೆಟ್ನಲ್ಲಿ ಹೂವು ಮತ್ತು ಹಣ್ಣನ್ನು ಖರೀದಿ ಮಾಡೋದಕ್ಕೆ ಸಾಕಷ್ಟು ಜನಸಂಖ್ಯೆಯಲ್ಲಿ ತುಂಬಿದ್ದಾರೆ. ನೀವು ನೋಡ್ತಿರ್ಬೋದು ವಿಜುವಲ್ಸ್ನಲ್ಲಿ, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ತೋರಿಸ್ತಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಜನ ಇದ್ದಾರೆ. ಈ ಒಂದು ಸಾಕಷ್ಟು ಜನಸಂಖ್ಯೆ KR ಮಾರ್ಕೆಟ್ನಲ್ಲಿ ಸೇರಿರೋದ್ರಿಂದ ಅಕ್ಕಪಕ್ಕದ ರಸ್ತೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಟ್ರಾಫಿಕ್ ಹೆಚ್ಚಾಗ್ತಿದೆ. ಇವತ್ತು ರೇಟ್ ಸಾಕಷ್ಟಿದೆ, ಅಂದರೆ ಹೂವು ಮತ್ತು ಕಾಯಿ ರೇಟ್ಗಳು ಸಾಕಷ್ಟು ಇದ್ರೂ ಕೂಡ ಜನ ಆ ರೇಟನ್ನು ಲೆಕ್ಕಿಸಿದರೂ ಕೂಡ KR ಮಾರ್ಕೆಟ್ನಲ್ಲಿ ಹೂವನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಬ್ಬಕ್ಕೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡೋದ್ರಲ್ಲಿ ಸಾಕಷ್ಟು ಜನ ಸೇರ್ತಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮಾದೇಶ್. ಹಾಗೇನೆ ದೀಪ್ತಿ, ಹೇಗೆ ನಡೀತಾ ಇದೆ ಪೂಜೆ ಪುನಸ್ಕಾರ? ದೇವಸ್ಥಾನಗಳಲ್ಲಿ ಯಾವ ರೀತಿ ಒಂದು ಸಂಭ್ರಮ ಮನೆ ಮಾಡಿದೆ? ಜನ ದೇವಸ್ಥಾನಗಳಿಗೆ ಬರ್ತಾ ಇದ್ದಾರಾ? ಪೂಜೆಗಳು ಯಾವೆಲ್ಲ ವಿಶೇಷ ಪೂಜೆಗಳನ್ನ ಮಾಡಲಾಗ್ತಾ ಇದೆ? ಏನೆಲ್ಲ ವಿಶೇಷತೆ ಇದೆ ಇವತ್ತು? ಶ್ರೀಲಕ್ಷ್ಮಿ, ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇವಾಲಯಗಳ ಹತ್ರ ಜನ ಈಗಾಗಲೇ ಬರ್ತಾ ಇದ್ದಾರೆ. ಹಿಂದೂಗಳ ಪಾಲಿನ ಹೊಸ ವರ್ಷ ಇದು, ಹೀಗಾಗಿ ಹೊಸ ವರ್ಷಕ್ಕೆ ದೇವರ ಅನುಗ್ರಹ ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾ ಇರುವಂಥದ್ದು. ನಾನೀಗ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದ ಬಳಿಯೇ ಇದ್ದೀನಿ. ನೀವು ನೋಡ್ಬೋದು, ದೇವಾಲಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರು ದೇವರ ದರ್ಶನಕ್ಕಾಗಿ ಕಾಯ್ತಾ ಇರುವಂಥದ್ದು. ಸರಿಯಾಗಿ 8 ಗಂಟೆಗೆ ದೊಡ್ಡ ಗಣಪತಿಗೆ ವಿವಿಧ ರೀತಿಯ ಅಭಿಷೇಕಗಳು ನಡೆಯುತ್ತೆ.
ಇದೆ. ಪ್ರಮುಖವಾಗಿ ಹಾಲು, ಮೊಸರು ಹಾಗೆ ಜೇನುತುಪ್ಪ, ಸಕ್ಕರೆಯ ಪಂಚಾಮೃತ ಅಭಿಷೇಕ ಕೂಡ ನಡಿಲಿಕ್ಕಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಅಭಿಷೇಕವನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಭಕ್ತರು ಕೂಡ ಕಾಯ್ತಾ ಇರುವಂಥದ್ದು. ಅಂದರೆ ಈ ದಿನ ಬೇವು ಬೆಲ್ಲವನ್ನು ತಿಂದು ಜೀವನದಲ್ಲಿ ಸುಖ ಕಷ್ಟ ಎರಡೂ ಕೂಡ ಒಟ್ಟೊಟ್ಟಿಗೆ ಬರಲಿ, ಕಷ್ಟದ ಹಿಂದೆ ಸುಖ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅವರು ದಿನವನ್ನು, ಹಬ್ಬವನ್ನು ಆಚರಿಸ್ತಾರೆ. ಅಂದರೆ ಇದು ಹೊಸ ಸಂವತ್ಸರದ ವಿಶ್ವವಸು ಆರಂಭ ಅಂತ ಹೇಳಿ ಈ ಯುಗಾದಿಯನ್ನು ದೇಶದ ಹಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನೊಂದಿಗೆ ಸ್ಥಳೀಯ ಸಂಸ್ಕೃತಿಯ ಸೊಗಡಿನೊಂದಿಗೆ ಆಚರಿಸ್ತಾರೆ. ಈ ದಿನ ಸಿಹಿ ಮತ್ತು ಸಿಹಿಯನ್ನು ಒಟ್ಟಿಗೆ ತಿನ್ನುವುದು, ಕಹಿಯನ್ನು ತಿನ್ನೋದು, ಅಂದರೆ ಹೊಸದಾಗಿ ಬಿಟ್ಟ ಫಲಗಳ ದೇವರ ಮುಂದಿಟ್ಟು ಪೂಜಿಸೋದು, ಹೊಸ ಬಟ್ಟೆ ಧರಿಸೋದು, ಈ ರೀತಿಯ ಸಾಮಾನ್ಯ ವಾಡಿಕೆಗಳು ಕಂಡು ಬರುತ್ತೆ. ಇನ್ನು ದೇವಾಲಯದಲ್ಲಿ ಈ ಅಭಿಷೇಕವನ್ನು, ದೇವರಿಗೆ ನಡೆಯುವಂತಹ ಅಭಿಷೇಕ ಇನ್ನು ಕೆಲವೇ ಹೊತ್ತಿನಲ್ಲಿ ನಡಿಲಿಕ್ಕಿದೆ. ಅದನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಬೇರೆ ಬೇರೆ ಭಾಗಗಳಿಂದನೂ ಕೂಡ ಜನ ದೇವಾಲಯದತ್ತ ಬಂದಿರುವಂಥದ್ದು. ದೊಡ್ಡ ಗಣಪತಿ ದೇವಸ್ಥಾನ ಹಾಗೆ ಬನಶಂಕರಿ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇವಸ್ಥಾನ, ಈ ರೀತಿಯ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆ, ಅಭಿಷೇಕಗಳು ನಡಿಲಿಕ್ಕಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಯುಗಾದಿ ಹಬ್ಬದ ಸಂಭ್ರಮ ಗರಿಗೆದರಿದೆ. ಯುಗಾದಿ ಪ್ರಯುಕ್ತ ಮಾರುಕಟ್ಟೆಯಲ್ಲಿ ಹೂವು, ಹಣ್ಣಿನ ಭರಾಟೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ವಿಶೇಷ ಪೂಜೆ. ಗವಿಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ, ಅಭಿಷೇಕ ಕೂಡ ಮಾಡಲಾಗ್ತಾ ಇದೆ. ಹಾಗೆಯೇ ಬೆಂಗಳೂರಿನ ದೊಡ್ಡ ಗಣಪತಿ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ. ಇವತ್ತು ಹೊಸ ವರ್ಷದ ಆರಂಭ, ವಿಶೇಷವಾಗಿ ಭಾರತೀಯರಿಗೆ, ಸನಾತನ ಸಂಸ್ಕೃತಿಯನ್ನ ಆರಾಧಿಸುವವರಿಗೆ ಇವತ್ತು ಹೊಸ ವರ್ಷದ ಆರಂಭ. ದೇವಸ್ಥಾನಗಳಲ್ಲಿ ಪೂಜೆ ಒಂದು ಕಡೆ ಆದರೆ ಮಾರುಕಟ್ಟೆಗಳಲ್ಲಿ ಯುಗಾದಿಯ ಖರೀದಿ ಭರಾಟೆ ಜೋರಾಗಿದೆ. ಇವತ್ತು ಹಬ್ಬದ ಭರಾಟೆ ಯಾವ ರೀತಿನಲ್ಲಿ ಇದೆ, ಸಂಭ್ರಮ ಯಾವ ರೀತಿನಲ್ಲಿ ಇದೆ ಎಲ್ಲವನ್ನು ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ KR ಮಾರ್ಕೆಟ್ನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅದೇ ರೀತಿ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ದೇವಸ್ಥಾನಗಳಲ್ಲಿ ಯಾವ ರೀತಿ ಸಂಭ್ರಮ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಲೆಟ್ಸ್ ಗೋ ಟು ಮಾದೇಶ್ ಫಸ್ಟ್. ಮಾದೇಶ್, ಇನ್ನು ಹಬ್ಬ ಶುರು ಆಗ್ತಾ ಇದೆ ಅಷ್ಟೇ, ಬೆಳಗ್ಗೆ ಅಷ್ಟೇ ಅನೇಕ ದೇವಸ್ಥಾನಗಳಲ್ಲಿ ಒಂದು ಕಡೆ ಪೂಜೆ ನಡೀತಾ ಇದ್ರೆ ಮತ್ತೊಂದು ಕಡೆ ಜನ ಮಾರ್ಕೆಟಿಗೆ ಬಂದು ಹೂವು ಹಣ್ಣು ಖರೀದಿ ಮಾಡೋದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಭರ್ಜರಿ ಹಬ್ಬದ ಭರಾಟೆ ಕಂಡು ಬರ್ತಾ ಇದೆ. ಸೊ ಹೇಗಿದೆ ರೇಟ್ಸ್ ಎಲ್ಲ? ಸಿಕ್ಕಾಪಟ್ಟೆ ಆಕಾಶಕ್ಕೆ ಏರ್ಬಿಟ್ಟಿದ್ಯಾ, ಏನು ಕತೆ? ಶ್ರೀಲಕ್ಷ್ಮಿ, ಅದರಲ್ಲೂ ಕೂಡ ಭಾರತೀಯ ಸಾಂಪ್ರದಾಯಿಕವಾಗಿ ಈ ಒಂದು ಯುಗಾದಿ ಹಬ್ಬವನ್ನು ಹೊಸ ವರ್ಷದ ಹಬ್ಬವಾಗಿ ಆಚರಣೆ